ಆದರೆ ಒಂದು ಮಾತನ್ನ ಇವತ್ತು ಕನಕಪುರ ತಾಲೂಕಿನಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಾಕಷ್ಟು ಸರ್ಕಾರಗಳು, ಅದರಲ್ಲೂ ಜನತಾದಳ ಪಕ್ಷ ಹಿಂದೆ ಆಡಳಿತಕ್ಕೆ ಬಂದಂಥ ಸಂದರ್ಭದಲ್ಲಿ ಕೇವಲ ಜನಪರವಾದಂಥ ಕಾರ್ಯಕ್ರಮಗಳು ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಪಕ್ಷ, ಅದೇ ಇವತ್ತು ಕಾಂಗ್ರೆಸ್ ಆಡಳಿತಕ್ಕೆ ಬಂದಾಗಿಂದ ಕಳೆದ 2 ವರ್ಷದಿಂದ ಕೆಲವೊಂದಷ್ಟು ಸ್ವತಂತ್ರವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂಸ್ಥೆಗಳನ್ನ ಇವತ್ತು ಯಾವ್ಯಾವ ರೀತಿ ದುರುಪಯೋಗ ಮಾಡ್ಕೊಂಡಿದ್ದೀರಿ. ನಿಮ್ಮ ರಾಜಕಾರಣದ ನಿಮ್ಮ ತೆವಲಿಗೋಸ್ಕರ ಯಾರ್ಯಾರ ಮೇಲೋ ಕೇಸ್ಗಳನ್ನ ಹಾಕ್ಸೋದು, ಅಲ್ಸಲ್ಲದ ಆಪಾದನೆಗಳು ಹೊರಿಸೋದು, ಅವ್ರ ಮೇಲೆ ತನಿಖೆಗಳಿಗೆ ಆದೇಶ ಮಾಡ್ತಕ್ಕಂಥದ್ದು. ಇವತ್ತೇನು ಕಾಂಗ್ರೆಸ್ನವರು ಪಾಪ ಇದೇನು ಅಧಿಕಾರ ಶಾಶ್ವತ ಅಂತ ಅಂದ್ಕೊಂಡಿದ್ದಾರೆ. ಪಾಪ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮಹಾನ್ ಭಾವರು ಕನಕಪುರ ತಾಲೂಕಿನ ಶಾಸಕರಿಗೊಂದು ಮಾತು ಹೇಳ್ತೇನೆ. ಇದು ಪ್ರಜಾಪ್ರಭುತ್ವದಲ್ಲಿ ಜನಗಳು ಒಂದು ಸಲ ತೀರ್ಮಾನವನ್ನು ತಗೊಳ್ತಕ್ಕಂಥ ಶಕ್ತಿ ಏನಾದರೂ ಅವ್ರ ತಲೆನಲ್ಲಿ ಒಂದು ಸಲ ತಿರಸ್ಕಾರ ಮಾಡಬೇಕು ಅಂತಕ್ಕಂಥದ್ದು ಏನಾದರೂ ನಿರ್ಧಾರ ಮಾಡಿದಂಥ ಸಂದರ್ಭದಲ್ಲಿ ನಾವೆಲ್ಲರೂ ತಲೆ ಬಾಗಬೇಕಾಗ್ತದೆ. ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇ, ನಮಗಿವತ್ತು ತೋರಿಸ್ಕೊಟ್ಟಿದ್ದೀರಿ ಯಾವ ರೀತಿ ದ್ವೇಷದ ರಾಜಕಾರಣ ಮಾಡಬೇಕು, ಯಾವ ರೀತಿ ಒಬ್ಬರನ್ನ ರಾಜಕೀಯವಾಗಿ ಬಲಿಪಶು ಮಾಡಬೇಕು. ಅಂದರೆ ಕೆಲವೊಂದಷ್ಟು ಸ್ವತಂತ್ರವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂಸ್ಥೆಗಳನ್ನ ಮುಂದಿಟ್ಕೊಂಡು ಇವತ್ತು ಎಂಕ್ವೈರಿಗಳನ್ನ ಮಾಡಿಸ್ತಕ್ಕಂಥದ್ದು. ಪಾಪ ಅಲ್ಲಿ ಅಂಥವ್ರು ನಮ್ಮ ಹೇಳಬಾರ್ದು, ಅವ್ರ ಹೆಸರುಗಳು ಹೇಳಬಾರ್ದು. ಮಂತ್ರಿಗಳ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಏನು ಮಂಜಣ್ಣ, ಮಂತ್ರಿಗಳ ಪರಿಸ್ಥಿತಿ ಹನಿ ಟ್ರ್ಯಾಪು, ಮನಿ ಟ್ರ್ಯಾಪು, ಟ್ಯಾಕ್ಸ್ ಟ್ರ್ಯಾಪು, ಜನಗಳಿಗೆ ಎಲ್ಲ ಟ್ರ್ಯಾಪ್ ಮಾಡಿ ಇಟ್ಕೊಂಡಿದ್ದಾರೆ. ಕೊನೆಗೆ ಪಾಪ ಯಾರು ಮಾತಾಡಿದರೆ ಸಾಕು ಹನಿ ಟ್ರ್ಯಾಪ್ ಅಂತೆ. ಪಾಪ ಹೇಳ್ತಾರೆ ರಾಜ್ಯದ ಉಪಮುಖ್ಯಮಂತ್ರಿಗಳು, ನೀವು ಹಲೋ ಅಂದರೆ ಹಲೋ ಅಂತಾರೆ. ಆ ಹಲೋ ಅಂತ ಹೇಳಿಸ್ದವ್ರು ಯಾರಣ್ಣ ಅದರಿಂದ ಹಲೋ ಅನಿಸಿದವ್ರು? ಅವ್ರಿಗೆ ಇದಕ್ಕೆಲ್ಲ ಉತ್ತರ ಸಿಕ್ಕಬೇಕಲ್ವಾ? ಈ ರೀತಿ ಇವತ್ತು ಯಾವ ಮಾರ್ಗವನ್ನು ಬೇಕಾದರೂ ನೀವು ಅನುಸರಿಸ್ತಕ್ಕಂಥದ್ದು, ಅಧಿಕಾರದ ಒಂದು ದಾಹಕ್ಕೆ ಇವತ್ತು ಮತ್ತೊಬ್ಬರು ತೇಜಾವಧೆ ಮಾಡ್ತಕ್ಕಂಥದ್ದು ವೈಯಕ್ತಿಕವಾಗಿ, ಇದೆಲ್ಲವೂ ಕೂಡ ನಿಜಕ್ಕೂ ಈ ರಾಜ್ಯದ ಜನತೆ ಏನಿವತ್ತು ನಿಮಗೆ 138 ಜನ ಶಾಸಕರನ್ನ ಗೆಲ್ಲಿಸಿ ಸಾಕಾರ ಕೊಟ್ಟಿದ್ರು, ನೀವು ಯಾವ ರೀತಿ ಕೆಲಸ ಮಾಡಬೇಕಾಗಿತ್ತು? ನಿಮ್ದೇನು ಸಮ್ಮಿಶ್ರ ಸರ್ಕಾರವಾ? ನೀವೇನು ಸಮ್ಮಿಶ್ರ ಸರ್ಕಾರದಲ್ಲಿ ಪಾಪ ಕುಮಾರಣ್ಣ ಕೊಟ್ಟರಲ್ಲ, ನೀವು ಬಂದು ಕುಮಾರಣ್ಣ ಮನೆ ಬಾಗಿಲಿಗೆ ಬಂದು 14 ತಿಂಗಳು ಪಾಪ ಸರ್ಕಾರ ಮಾಡ್ತೀವಿ ಅಂತ ಮೈ ಮೇಲೆ ಬಿದ್ದು ಬಂದು ಎಲ್ಲ ನಿಮ್ಮ ಕೇಂದ್ರದ ನಾಯಕರುಗಳು ಬಂದು ಪಾಪ ದೇವೇಗೌಡರ ಮನೆ ಹತ್ರ ಕೂತ್ಕೊಂಡು ಕಾಯ್ಕೊಂಡು ಕೂತಿದ್ರಲ್ಲ ಸ್ವಾಮಿ. ಆ 14 ತಿಂಗಳು ಕುಮಾರಣ್ಣ ಅವರು 25,000 ಕೊಟ್ಟು ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು. ಆದರೆ ಎಂದೂ ಕೂಡ ಇವತ್ತು ಏನು 3 ಜನ ಶಾಸಕರು, ಮಂತ್ರಿಗಳು, ಇವತ್ತು ಶಾಸಕರುಗಳು ಸ್ವಪಕ್ಷೀಯರು ಮಾತನಾಡ್ತಾ ಇದ್ದಾರೆ. ಒಂದು ಚರಂಡಿ ಕೆಲಸ ಮಾಡ್ಸೋಕ್ಕಾಗಲ್ಲ, ಒಂದು ರಸ್ತೆ ಕೆಲಸ ಮಾಡ್ಸೋಕ್ಕಾಗೋದಿಲ್ಲ, ಶಾಲೆ ಕಟ್ಟಡಗಳೇನಾದ್ರು ನೀರು ಸೋರ್ತಾ ಇದ್ರೆ ಸರಿಪಡಿಸ್ತಕ್ಕಂಥದ್ದಕ್ಕೆ ಅನುದಾನ ಇಲ್ಲ. ಈ ಮಟ್ಟಕ್ಕೆ ಇವತ್ತು ಕಾಂಗ್ರೆಸ್ನ ಸ್ವಪಕ್ಷದ ಶಾಸಕರು ಮಾತನಾಡ್ತಾ ಇದ್ದಾರೆ. ಇದು ಎಂದಾದರೂ ಕೂಡ ಕುಮಾರಣ್ಣ ಅವರ ಆಡಳಿತದಲ್ಲಿ 25,000 ಕೊಟ್ಟು ನಾನು ಸಾಲ ಮನ್ನಾ ಮಾಡಿಬಿಟ್ಟೆ, ನನಗೆ ಅಭಿವೃದ್ಧಿಗೆ ದುಡ್ಡಿಲ್ಲ, ನನಗೆ ಹಣಕಾಸಿಲ್ಲ, ನಾನು ಈ ರಾಜ್ಯದ ಅಭಿವೃದ್ಧಿಗೆ ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು ಕೈ ಕಟ್ಟೆ ಕಟ್ಕೊಂಡು ಕೂತಿದ್ರೆ ಅವತ್ತಾರು ಕುಮಾರಣ್ಣ ಅವರು ಒಂದು ಮಾತು ಕುಮಾರಣ್ಣ ಅವ್ರ ಮನೆ ಹೇಳಿದ್ರು. ಇಲ್ಲಿ ಭಾಳ ಜನ ತಾಯಂದ್ರಗಳು ಬಂದಿದ್ದೀರಮ್ಮ, ಇವತ್ತು ಗೃಹಲಕ್ಷ್ಮಿ ಯೋಜನೆ ಅಂತ ಪಾಪ ಕಾಂಗ್ರೆಸ್ನ ಮಹಾನ್ ಭಾವರು ಅವರ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡ್ರು. ಗೃಹಲಕ್ಷ್ಮಿ ಯೋಜನೆ ನಿಮಗೆ ಯಾವಾಗ ಬರುತ್ತೆ? ಯಾವುದಾದ್ರೂ ಚುನಾವಣೆ ಬರ್ತಾ ಇದೆ, MP ಚುನಾವಣೆ ಬಂದಾಗ, ಮುಂದೆ ಯಾವುದಾದ್ರು ZPTP ಚುನಾವಣೆ ಬಂದಾಗ, MLA ಚುನಾವಣೆ ಬಂದಾಗ ಗೃಹಲಕ್ಷ್ಮಿ ಯೋಜನೆ ನಿಮಗೆ ಬರ್ಬೋದೇನೋ, ನನಗೆ ಗೊತ್ತಿಲ್ಲ ಅದು ಎಷ್ಟರ ಮಟ್ಟಕ್ಕೆ ಇಲ್ಲಿವರೆಗೂ ಸಮರ್ಪಕವಾಗಿ ಬಳಕೆ ಆಗ್ತಾ ಇದೆ ಅಂತ. ಅದು ಏನು ಇಷ್ಟೆಲ್ಲ ಟ್ಯಾಕ್ಸ್ಗಳಾಕಿ ಉಸಿರಾಡೋ ಗಾಳಿಗೊಂದು ಟ್ಯಾಕ್ಸ್ ಇಲ್ಲ ಅಷ್ಟೇ, ಪ್ರತಿ ಹಂತದಲ್ಲೂ ತೆರಿಗೆ ಕಟ್ತಾ ಇದ್ದಾರೆ ಇವತ್ತು ರಾಜ್ಯದ ಜನತೆ. ಇಷ್ಟು ತೆರಿಗೆ ಕಟ್ಸ್ಕೊಳ್ತಕ್ಕಂಥದ್ದು ಏನಾದರೂ ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಡಳಿತ ಮಾಡಿದಂಥ ಸಂದರ್ಭದಲ್ಲಿ ಮಾಡಿದರೆ ಇವತ್ತು 2,000 ರೂಪಾಯಿ ಅಲ್ಲ 5,000 ರೂಪಾಯಿ ಕೊಡೋರು ಕುಮಾರಣ್ಣ ಅವರು ಪ್ರತಿ ತಿಂಗಳು ನಿಮ್ಮ ಖಾತೆಗಳಿಗೆ. ಹಾಗಾಗಿ ಇನ್ನೂ ಸಾಕಷ್ಟು ವಿಚಾರಗಳಿದೆಯಣ್ಣ. ಸಮಯ ಈಗಾಗಲೇ ಹತ್ತತ್ರ 6 ಗಂಟೆ ಆಗೋಯ್ತು, ಹಾಲು ಕರಿಯೋ ಸಮಯನೂ ಮುಗಿದೋಗದೆ. ಹೇಳೋಣ ದಯಮಾಡಿ ಅಣ್ಣ, ಕೊನೆಗೆ ಹೇಳ್ತೇನೆ,
ಇವತ್ತು ಈ 58 ದಿನದ ನನ್ನ ರಾಜ್ಯ ಪ್ರವಾಸ ಏನಿದೆ, ಇದು ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಇನ್ನು 3 ವರ್ಷ ನಾವು ವಿಧಾನಸಭಾ ಚುನಾವಣೆಯನ್ನು ಎದುರಿಸ್ತಕ್ಕಂಥದ್ದಕ್ಕೆ ಸಮಯಾವಕಾಶ ಇದೆ. 3 ವರ್ಷ ಅಂದರೆ ನಮ್ಮ ಕಣ್ಮುಂದೆ ಇರತಕ್ಕಂಥದ್ದು 1000 ದಿನ ಅಷ್ಟೇ. ಒಂದೊಂದು ದಿನಾನೂ ನಾವಿವತ್ತು ಮನೆಯಲ್ಲಿ ಕೂತ್ಕೊಳ್ದಿರಾ ಹೆಚ್ಚಾಗೆ ನಿದ್ರೆ ಊಟ ಅದೇನೇ ಇರಲಿ, ಇವತ್ತು ನಾವೆಲ್ಲ ಬದಿಗಿಟ್ಟು ಇವತ್ತು ಈ ಪಕ್ಷವನ್ನು ನೀವೆಲ್ಲರೂ ಕಟ್ಟು ಬೆಳೆಸಿದ್ದೀರಿ. ಕಷ್ಟ ಕಾಲದಲ್ಲಿ ನಮ್ಮನ್ನು ಉಳಿಸಿದ್ದೀರಿ. ಇವತ್ತು ನಮ್ಮದು ಒಂದು ನಿಮಗೆ ನಿಂತ್ಕೊಂಡು ನಿಮ್ಮ ಪರವಾಗಿ ನಿಮ್ಮನ್ನು ಉಳಿಸ್ತಕ್ಕಂಥದ್ದು, ನಿಮಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಇವತ್ತು ಪಕ್ಷದ ಕಡೆಯಿಂದ ಆಗಬೇಕು ಅಂತಕ್ಕಂಥ ಅಭಿಲಾಷೆಯಿಂದ ಇವತ್ತು ನಾನು ಬಂದಿದ್ದೇನೆ. ಬೇರೆ ಇನ್ನೇನಿಲ್ಲಣ್ಣ. ಆದರೆ ಭಾಳ ಸೊಗಸಾಗಿ ಭಾಳ ಚೆನ್ನಾಗಿ ಇವತ್ತು ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊಟ್ಟಿದ್ದೀರಿ. ಇಲ್ಲಿ ಇರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ನಮ್ಮ ಪ್ರಮುಖ ಮುಖಂಡರುಗಳು ಭಾಳ ಕಷ್ಟ ಬಿದ್ದಿದ್ದೀರಿ. 2 ದಿನದಿಂದ ಭಾಳ ಕಷ್ಟ ಬಿದ್ದು ಇಲ್ಲಿ ನಾಗಣ್ಣ ಹೇಳ್ತಾ ಇದ್ರು, ಅಣ್ಣ ನಮ್ಗೆ ಇವತ್ತು ಇಲ್ಲಿ ಯಾವ ಲೆವೆಲ್ಗೆ ಧಮ್ಕಿ ಅಂದರೆ ಚೌಲ್ಟ್ರಿ ಕೊಡ್ರಪ್ಪ, ಜನತಾದಳದವ್ರು ಒಂದು ಸಭೆ ಮಾಡ್ತೀವಿ ಅಂದರೆ ನಮಗೆ ಬೇಡಪ್ಪ, ನನ್ನನ್ನು ಯಾಕಪ್ಪ ಸಿಗಾಕ್ಸ್ತೀಯ, ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತೀಯ, ಬೇಡ ಕಣಪ್ಪ ಎದ್ನಡಿ ಅಂತಕ್ಕಂಥ ಪರಿಸ್ಥಿತಿ ವಾತಾವರಣ ಇವತ್ತು ಕನಕಪುರ ತಾಲೂಕಿನಲ್ಲಿದೆ. ಇದ್ರ ಮಧ್ಯೆನೂ ಕೂಡ ನಾವು ಸವಾಲಾಗಿ ಸ್ವೀಕಾರ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ನೀವು ಬರ್ತಾ ಇದ್ದೀರಿ ಅಂತ ಯಶಸ್ವಿಗೊಳ್ಸೋಕೆ ಪ್ರಾಮಾಣಿಕವಾಗಿ ನಾವೆಲ್ಲರೂ ಮುಖಂಡರುಗಳು ಕೈ ಜೋಡಿಸಿದ್ದೀವಿ ಅಂತ ನಾಗಣ್ಣ ಅವ್ರು ಹೇಳ್ತಾ ಇದ್ರಣ್ಣ. ದಯಮಾಡಿ ಎದುರದು ಬೇಡ. ನಾನು ಮತ್ತೆ ಹೇಳ್ತೀನಿ, ಲೋಕಣ್ಣನಿಗೆ ಮುಂದೆ ನಾನು MLA ಚುನಾವಣೆವರೆಗೂ ನಾನು ಇವತ್ತು ಚರ್ಚೆ ಮಾಡಲ್ಲ. ಇನ್ನು 3 ವರ್ಷಗಳ ಕಾಲ ನಾನು ಒಂದು ಕಡೆ ರಾಜ್ಯ ಪ್ರವಾಸ ಇರ್ಬೋದು, ಆದರೆ ವಿಶೇಷವಾಗಿ ನಮಗೆ ನಮ್ಮ ಜಿಲ್ಲೆಯ ಜನತೆ, ವಿಶೇಷವಾಗಿ ಕನಕಪುರ ತಾಲೂಕು ಸೇರಿದಂತೆ ನೀವೆಲ್ಲರೂ ನಮಗೆ ರಾಜಕೀಯವಾಗಿ ಬೆಳೆಸಿದ್ದೀರಿ, ನಮ್ಮನ್ನ ಗುರುತಿಸಿದ್ದೀರಿ. ಈಗ ನಾವು ನಿಮ್ಮ ಜೊತೆಯಲ್ಲಿ ನಿಂತ್ಕೊಳ್ತಕ್ಕಂಥ ಸಮಯ ಇದೆ. ನಿಮ್ಮ ಜೊತೆಯಲ್ಲಿ ನಿಲ್ತೇವೆ. ಯಾರು ಒಳಗಡೆ ಆತಂಕ ಪಡ್ತಕ್ಕಂಥದ್ದು ಬೇಡ. ನಿಖಿಲ್ ಕುಮಾರಸ್ವಾಮಿನೇ ಇಲ್ಲಿ ಮುಂದಾಳತ್ವವನ್ನು ವಹಿಸ್ತಾನೆ, ನೇತೃತ್ವವನ್ನು ವಹಿಸ್ತಾನೆ ಪಕ್ಷದ ಸಂಘಟನೆಗೆ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಯಾರು ಕೂಡ ಅನುಮಾನ ಪಡಬೇಡಿ. ಎಲ್ಲ ಧೈರ್ಯವಾಗಿ ಇಟ್ಟಿರ್ತಕ್ಕಂಥ ಹೆಜ್ಜೆನ ಭಾಳ ವೇಗವಾಗಿ ಮುಂದಕ್ಕೆ ನುಗ್ಗೋಣ ಅಂತಕ್ಕಂಥದ್ದನ್ನ ಹೇಳ್ತಾ ಮತ್ತೆ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರಿಗೆ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಒಂದೇ ಒಂದು ಮನವಿ ಇದೆ. ಚಿತ್ರರಂಗದಲ್ಲಿ ನಿರ್ಮಾಪಕರಾಗಿ RS ಅಂತ ಅವ್ರನ್ನ ಭಾಳ ಪ್ರೀತಿಯಿಂದ ಭಾಳ ಜನ ಅವ್ರನ್ನ ಪ್ರೀತಿಸ್ತಕ್ಕಂಥ ಜನ ಏನು ಕರೀತಾರೆ, ಶ್ರೀನಿವಾಸರವರು, ಅವರು ಪಕ್ಷಕ್ಕೆ ಇವತ್ತು ಅಧಿಕೃತವಾಗಿ ಸೇರ್ಪಡೆ ಆಗಿದ್ದಾರೆ. ಪಕ್ಷದ ಎಲ್ಲ ಪ್ರಮುಖ ಮುಖಂಡರು, ಕಾರ್ಯಕರ್ತರ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನ ಕೋರ್ತಾ ಪಕ್ಷದ ಸಂಘಟನೆಗೆ ಶ್ರೀನಿವಾಸ್ ಅವರು ಕೂಡ ಇವತ್ತು ದುಡಿತೇನೆ ಅಂತಕ್ಕಂಥದ್ದನ್ನ ಹೇಳುವ ಮೂಲಕ ಪಕ್ಷಕ್ಕೆ ಒಂದು ಶಕ್ತಿಯನ್ನು ತುಂಬಿಸ್ಕೊಟ್ಟಿದ್ದಾರೆ. ಧನ್ಯವಾದ ಅಣ್ಣ. ಭಗವಂತ ಒಳ್ಳೇದು ಮಾಡಲಿ. ನಿಮ್ಮ ಜೊತೆಲಿ ಪಕ್ಷ ಇರುತ್ತೆ. ಥ್ಯಾಂಕ್ ಯು. ಕನಕಪುರದ ಕಣ್ಮಣಿ, ಕರುನಾಡ ಕುಲತಿಲಕ, ಹಾಸನಾಂಬೆಯ ವರಪುತ್ರ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರು ಭರವಸೆ ನಾಯಕ ಎಂದು ರೂಪಿಸಿರುವುದು ನಿಜವಾಗ್ಲೂ ನಮಗೆ ಸಂತಸದ ವಿಚಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.